ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಲೈಫ್ ಜರ್ನಿ ಚಾನಲ್. ನಾವಿಂದು ಡೊಮೆಸ್ಟಿಕ್ ಸೋಲಾರ್ ಪ್ಯಾನೆಲ್ನ ಯಾವ ಥರ ಕ್ಲೀನ್ ಮಾಡೋದು ಮತ್ತು ಯಾವ ಥರ ಸರ್ವಿಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಏಕೆಂದರೆ ಇವತ್ತು ನಮ್ಮ ಮನೇಲಿ ನೀರೇ ಬರ್ತಾ ಇರಲಿಲ್ಲ, ನೀರೆಲ್ಲ ಕಟ್ಕೊಂಡ್ಬಿಡ್ತಿತ್ತು, ಬಿಸಿನೀರು, ಸೋಲಾರ್ ನೀರು. ಅದು ಏನಕ್ಕೆ ಬರ್ತಿಲ್ಲ ಅಂತ ನಾವು ಚೆಕ್ ಮಾಡಿದಾಗ ಆ್ಯಕ್ಚುಲಿ ಅದು ಏನು ನೀರಿನಲ್ಲಿ ಉಪ್ಪು ಅಂತ ಇರುತ್ತೆ, ಅದು ಸ್ಟ್ರಕ್ಕಾಗಿ ಪೈಪ್ಗಳೆಲ್ಲ ಸ್ಟ್ರಕ್ ಆಗಿಬಿಟ್ಟಿತ್ತು. ಸೊ ಇದಕ್ಕೆ ನಾವೇ ಸರ್ವಿಸ್ ಮಾಡೋಣ ಅಂತೆಲ್ಲ ಯೋಚನೆ ಮಾಡಿ ನಾವು ಸರ್ವಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನು ದೊಡ್ಡ ವಿದ್ಯೆ ಏನಾಗಿರಲಿಲ್ಲ, ನೋಡೋದಕ್ಕೆ ಸಿಂಪಲ್ಲೇ ಇತ್ತು. ನೀವು ನೋಡ್ತಾ ಇದ್ದೀರಾ, ಇದೇನು ಸೋಲಾರ್ ಪೈಪ್ಗಳೇನಿರುತ್ತೆ ಇದನ್ನು ನಿಧಾನವಾಗಿ ಒಳಗಡೆ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ ಹಿಂದೆ ಕೇಳಿದ್ರೆ ಇದು ಬಂದುಬಿಡುತ್ತೆ. ಅಲ್ಲಿ ಆ್ಯಕ್ಚುಲಿ ಗ್ಯಾಸ್ಕೆಟ್ ಹಾಕಿರ್ತಾರೆ, ಅಷ್ಟೇ ನೀರು ಬೀಳ್ತಾರೆ ಅರೆಸ್ಟ್ ಮಾಡೋದಕ್ಕೆ. ಸೊ ಅದನ್ನು ತೆಗೆದು ಒಳಗಡೆ ನೀರನ್ನೆಲ್ಲ ಫಸ್ಟ್ ಇದು ಓಪನ್ ಮಾಡಬೇಕು. ಸೊ ಇದು ಓಪನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಉಪ್ಪು ಬರುತ್ತೆ. ಮುಂದೆ ಅದನ್ನು ಯಾವ ಥರ ಫುಲ್ ಕ್ಲೀನ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀವಿ. ಸೊ ಇದೆಲ್ಲ ಬಿಚ್ಚೈತೆ ಟ್ಯೂಬ್ಗಳನ್ನೆಲ್ಲ, ಏನಂದರೆ ಕೆಳಗಡೆ ಏನಿರುತ್ತೆ ಆ ಫ್ರೇಮ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಜಾರದಿರೋ ಥರ. ಸೊ ನೆಕ್ಸ್ಟ್ ಬರೋದು ನಿಮಗೆ ವಾಟರ್ ಇನ್ಲೆಟ್ ಆಗುತ್ತಲ್ಲ ಟ್ಯಾಂಕು, ಅದು. ಸೊ ವಾಟರ್ ಇನ್ಲೆಟ್ ಬರೋ ಜಾಗದಲ್ಲಿ ಕೂಡ ಉಪ್ಪು ಕಟ್ಕೊಂಡಿರುತ್ತೆ. ಇದನ್ನು ಸ್ಕ್ರೂಗಳು ಬಿಚ್ಚಿ ಇದನ್ನು ಓವರ್ಫ್ಲೋ ಇದು ಟ್ಯಾಂಕ್ ಅಂತ ಕಡಿತಾರೆ. ಅಷ್ಟೇ ನೀರು ತುಂಬ ಫಿಲ್ ಆದಾಗ ಅದೇನಾಗುತ್ತೆ, ಓವರ್ಫ್ಲೋ ಆಗುತ್ತೆ ಇಲ್ಲಿ. ಸೊ ಆ ಟ್ಯಾಂಕು ಇವಾಗ ಟ್ಯಾಂಕ್ ಓಪನ್ ಮಾಡಿದ್ರೆ ಬನ್ನಿ ನೋಡೋಣ ಹೇಗಿರುತ್ತೆ ಒಳಗಡೆ. ಟ್ಯಾಂಕ್ ಓಪನ್ ಮಾಡಿದಾಗ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ಇದ್ರ ಬೇಸ್ ಬಂದು ರಾಕ್ ಕುಲ್ ಹಾಕಿ ಕವರ್ ಮಾಡಿರ್ತಾರೆ, 2 ಸೆಟ್ ಶೀಟ್ಸು. ಜಸ್ಟ್ ಇಟ್ಸ್ ದ ಟ್ಯಾಂಕ್ ಓನ್ಲಿ. ಅದು ನೋಡಿ ಆ ಥರ ಓಪನ್ ಮಾಡಬೇಕು. ಸೊ ಆ ಥರ ನೋಡಿ ಒಳಗಡೆ ಅದು ಫ್ಲೋಟ್ ವಾಲ್ ಇರುತ್ತೆ, ನೀರು ಫಿಲ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗೋದಕ್ಕೆ. ಸೊ ಅಲ್ಲೂ ಕೂಡ ಅದು ತುಂಬ ಕಟ್ಕೊಂಡ್ಬಿಟ್ಟಿದೆ ಪೈಪು, ನೋಡಿ ಅಲ್ಲಿ ಹೆಂಗೆ ಬೀಳ್ತಾ ಇದೆ ಅಂತ. ಸೊ ಅದೆಲ್ಲ ಫುಲ್ ಕ್ಲೀನ್ ಮಾಡಬೇಕೆಲ್ಲ, A to Z ಎಲ್ಲ ಪೈಪ್ಗಳಿಂದನೂ ಎಲ್ಲ ಯಾವ ಟ್ಯಾಂಕಲ್ಲಿದೆ ಎಲ್ಲನೂ ಕ್ಲೀನೇ ಮಾಡಬೇಕು. ಅದನ್ನೆಲ್ಲ ಬರಲಿಲ್ಲ ಅಂದರೂ ಕೂಡ ಏನೋ ಒಂದು ರಾಡ್ ತೊಗೊಂಡು ಸ್ವಲ್ಪ, ಅಂದರೆ ರಾಡ್ ಅಂದರೆ ಕಬ್ಬಿಣದ ರಾಡ್ ತೊಗೊಬೇಡಿ, ಡ್ಯಾಮೇಜ್ ಆಗಿಬಿಡುತ್ತೆ. ವುಡನ್ ಪೀಸ್ ತೊಗೊಂಡು ಕೆರೆದು ಅದನ್ನು ಕ್ಲೀನ್ ಮಾಡಬೇಕು. ಸೊ ಅದು ಮುಗೀತು ಓವರ್ಫ್ಲೋ ಟ್ಯಾಂಕ್. ಇವಾಗ ಮೇನ್ ಟ್ಯಾಂಕಿಗೆ ಬಂದು, ಮೇನ್ ಟ್ಯಾಂಕಕ್ಕೆ ಏನಂದರೆ ಕೆಳಗಡೆ ಫ್ರೇಮ್ಗೆ 2 ನಟ್ಟು ಬೋಲ್ಟ್ ಇಟ್ಟಿರ್ತಾರೆ. ಆ ಕಡೆ 2 ನಟ್ಟು ಬೋಲ್ಟು ಮತ್ತು ಈ ಕಡೆ 2 ನಟ್ಟು ಬೋಲ್ಟು. ಫಸ್ಟ್ ಅದನ್ನು ನಟ್ಟನ್ನು ಲೂಸ್ ಮಾಡ್ಕೋಬೇಕು, 2 ಕಡೆನ ಬಿಚ್ಕೋಬೇಕು. ನೋಡಿ ಇಲ್ಲಿ ಕಾಣ್ತಿದೆಯಾ, ನೋಡಿ ಇದನ್ನ 2 ಬಿಚ್ಚಿ ಇದನ್ನು ಇಳಿಸ್ಬೇಕು. ಸೊ ಅಲ್ಲಿ ಇಳಿಸ್ಬೇಕಾದ್ರೆ ಒಂದು ಇನ್ನೊಂದೇನಪ್ಪ ಅಂದರೆ ಡ್ರೈನೇಟ್ ಪೈಪು ಮತ್ತು ಸಪ್ಲೈ ಪೈಪ್ ಏನಿರುತ್ತೆ ಅದು ಇರುತ್ತೆ, ಅದನ್ನು ಮೇಲೆ ಎತ್ತಿ ತೊಗೋಬೇಕು, ಇಲ್ಲಾಂದರೆ ಅದು ಪೈಪ್ಗೆ ಫ್ರೇಮ್ಗೆ ತಡೆಯುತ್ತೆ. ಓಕೆ, ಸೊ ನೋಡಿ ಇದೇ ಟ್ಯೂಬ್ಗಳು ಇರುತ್ತಲ್ಲ ಆ ಜಾಗದು. ಇವಾಗ ಪೈಪ್ನ ಬಿಚ್ಚಿ ಬರ್ತಾ ಇದ್ದೀವಿ, ಯಾಕೆಂದರೆ ಕ್ಲೀನ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ. ಇದನ್ನು ನೋಡಿ ಇಲ್ಲಿ ಏನು ಹೋಲ್ ಕಾಣ್ತೀರ ಅದೇ ಟ್ಯೂಬ್ ಹೋಗಿ ಅಲ್ಲಿ ಕೂತ್ಕೊಳ್ಳೋಂಥದ್ದು ಪ್ಲೇಸು. ಸೊ ಸ್ಟಾರ್ಟ್ ಮಾಡಿದ್ವಿ ಟ್ಯಾಂಕಿಂದ ನೋಡಿದ್ರೆ ತುಂಬ ಇತ್ತು ನೋಡಿ. ಅಲ್ಲಿ ಇದು ಮಾಡ್ತಿದ್ರು ಕೂಡ ಅಷ್ಟು ಬರ್ತಾ ಇರಲಿಲ್ಲ, ದಪ್ಪದೆಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಯಾಕೆಂದರೆ ಟ್ಯಾಂಕ್ ಸರ್ವಿಸ್ ಮಾಡಿ ಆಲ್ಮೋಸ್ಟ್ 2 ವರ್ಷ ಆಗಿತ್ತು. ಸೊ ಏನು ಮಾಡಿದ್ವಿ, ಮತ್ತೆ ಅಲ್ಲಿ ವುಡನ್ ಪೀಸೆಲ್ಲ ಹಾಕಿ ಅದನ್ನು ಕುಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆಂದರೆ ಅದು ಕಟ್ಟೆ ಅದು ಚಿಪ್ಪೇನಾಗಿತ್ತು, ತುಂಬ ಅಗಲವಾಗಿತ್ತು. ಸೊ ಅದು ಬರ್ತಾ ಇರಲಿಲ್ಲ. ಅದು ಕುಟ್ಟಿದ್ರೆ ಏನಾಗುತ್ತೆ, ಅದು ಪುಡಿ ಆಗುತ್ತೆ. ಆವಾಗ ಈ ಹೋಲ್ಗಳಿಂದ ಅದು ಬರೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಅದು ಹಾಕಿ ನೀರು ಹಾಕಿ ಹಿಂಗೆ ಅಲ್ಲಾಡಿಸಿ ಇದು ಮಾಡಿದ್ವಿ. ನೋಡಿ ಬಡ್ನಾಗಲೂ ಕೂಡ ಎಷ್ಟು ಬರ್ತಾಯಿದೆ ಅಂತ ನೋಡಿದ್ರೆ, ಇನ್ನೂ ತುಂಬ ಇದೆ ಒಳಗಡೆ. ಅದನ್ನು 1 by 1 ತೆಗೆದು ವರ್ಟಿಕಲ್ ಇಟ್ಕೊಂಡ್ವಿ ಅದು ಬರೋದಕ್ಕೆ ಅಂತ. ಆಮೇಲೆ ನೋಡಿ ಪೈಪೆಲ್ಲ ವುಡನ್ ಪೀಸೆಲ್ಲ ಹಾಕಿ ಚೆನ್ನಾಗಿ ಇನ್ನೂ ಕುಟ್ಟಿ ಪುಡಿ ಮಾಡೋದು ಯಾಕೆ ಬರ್ತಿಲ್ಲ ಅಂತ ನೋಡಿದಾಗ, ಸೊ ಪುಡಿ ಮಾಡಿ ಅಂದರೆ ಸ್ವಲ್ಪ ಪುಡಿ ಅಂದರೆ ಜಾಸ್ತಿ ಪೌಡ್ರ್ ಟೈಪ್ ಅಲ್ಲ, ಸ್ವಲ್ಪ ಅದು ಆ ಹೋಲಿಂದ ಬರೋ ಥರ ಮಾಡಿ ನೋಡಿ ಬಂದಾಗ ಈ ಥರ ಬರ್ತಾಯಿದೆ ಹೊರಗಡೆ ಆ ಪೈಪಿಂದಾನೆ. ಸೊ ಟ್ಯಾಂಕು ರೋಲ್ ಮಾಡ್ಬೇಕಾದ್ರೆ ಇನ್ನೊಂದು ವಿಷಯ, ಕೆಳಗಡೆ ಏನೋ ಪೀಸು ಕಲ್ಲಾಗಲಿ ಏನು ಇರಬಾರ್ದು, ಇಲ್ಲಾಂದರೆ ಟ್ಯಾಂಕ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ಬಂದು ಬೀಳುತ್ತೆ. ಇಷ್ಟೆಲ್ಲ ಬಂದು ಟ್ಯಾಂಕಲ್ಲಿ ಕಟ್ಕೊಂಡಿತ್ತು, ಅದಕ್ಕೆ ನೀರು ಬರ್ತಾ ಇರಲಿಲ್ಲ. ಅದಾದಮೇಲೆ ಮತ್ತೆ ಟ್ಯೂಬ್ಗಳನ್ನ ಕ್ಲೀನ್ ಮಾಡಬೇಕಲ್ಲ, ಯಾಕೆ ಟ್ಯೂಬ್ ಒಳಗಡೆ ಕೂಡ ಅದೇ ಥರ ಉಪ್ಪಿನ ನಿಮಿಷ ಇದಾಗಿ ಕಟ್ಕೊಂಡಿರುತ್ತಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಬಕೆಟ್ ನೀರಿಗೆ 1/2 ಬಾಟಲ್ಲು ಆ್ಯಸಿಡ್ ಹಾಕೋಬೇಕು. ನಾರ್ಮಲ್ ಆ್ಯಸಿಡ್ ಸಿಗುತ್ತಲ್ಲ ಅದನ್ನು ಹಾಕೋಬೇಕಾದ್ರೆ ಗ್ಲೌಸು ಶೂಸ್ ಎಲ್ಲ ಹಾಕ್ಕೊಳ್ಳಿ, ಸೇಫ್ಟಿಗೆ, ಸ್ಕಿನ್ ಎಲರ್ಜಿ ಆಗುತ್ತೆ. ಮತ್ತು ಅದನ್ನು ಹಾಕಿ ಒಳಗಡೆ ಹಿಂಗೆ ತಳ್ಳಿ ಒಂದು ಜಗ್ ನೀರು ಹಾಕಿದ್ರೆ ಸಾಕು, ಅದನ್ನು ಕ್ಲೀನ್ ಮಾಡಿದ್ರೆ ಅದರಲ್ಲಿರೋದು ಕೂಡ ಹೊರಗಡೆ ಬರುತ್ತೆ. ಅದಾದಮೇಲೆ ಮರಿಬೇಡಿ, ಅದು ಹಾಕಿದ ತಕ್ಷಣ ಮತ್ತೆ ನಾರ್ಮಲ್ ವಾಟರ್ ಇಂತ ಚೆನ್ನಾಗಿರೋ ವಾಟ್ರ್ ಅದನ್ನು ಹಾಕಿ ಅದನ್ನು ಕಲಾಯಿಸಿ ಹಾಕಬೇಕು. ಮತ್ತು ಆ್ಯಸಿಡ್ ವಾಟರ್ ಇದು ಮಾಡಬೇಕಾದ್ರೆ ಪ್ರತಿ ಸಲ ಕೆಳಗಡೆ ಚೆಲ್ಲಬೇಡಿ, ಅದನ್ನು ತೊಳೆದು ಮತ್ತೆ ಬಕೆಟ್ಗೆ ಹಾಕ್ಕೊಳ್ಳಿ. ಆವಾಗ ನಮಗೆ ಸೇವ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ಒಂದು 4-5 ಬಕೆಟ್ ಆ್ಯಸಿಡ್ ಬೇಕಾಗುತ್ತೆ. ಓಕೆ, ಆ ಥರ ಮಾಡ್ಕೊಳ್ಳಿ. ಅದನ್ನು ಹಾಕಿ ಮತ್ತು ಆ್ಯಸಿಡ್ ಡಬ್ಬಕ್ಕೇ ಸುರೀರಿ ಆ ನೀರನ್ನು. ಓಕೆ, ಅದನ್ನು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಓಕೆ, ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಮತ್ತು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನು ಮುಂದೆ ನಾನು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ಆಗೋದಕ್ಕೆ ನನಗೊಂದು ಎನ್ಕರೇಜ್ ಸಿಗುತ್ತೆ. ಎಲ್ಲರೂ ನೋಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿದ್ರೆ ಥ್ಯಾಂಕ್ ಯು.